ಬದುಕು ದ್ವಂದ್ವದಿಂದ ಕೂಡಿದೆ. ಯಾರ ಬದುಕು ಯಾವ ಬದುಕು ಒಂದೇ ರೀತಿಯಲ್ಲಿಲ್ಲ. ಅಂದರೆ ಅದು ಏರುಗತಿಯಲ್ಲೋ ಬೀಳುಗತಿಯಲ್ಲೋ ಹೋಗ್ತಾ ಇರೋದಿಲ್ಲ. ಏರು ಬೀಳುಗಳು ಎರಡೂ ಇರ್ತವೆ. ಮತ್ತು ಬದುಕಿನಲ್ಲಿ ಎಲ್ಲ ತರಹದ ಅನುಭವಗಳು ನಮಗಾಗುತ್ತವೆ. ಇದೇ ಬದುಕು. ಇಂಥ ಬದುಕನ್ನು ನಾವು ಸ್ವೀಕರಿಸಿ ಬದುಕಬೇಕು. ಹೇಗಿರುತ್ತೆ ಬದುಕಿನ ದ್ವಂದ್ವ ಅಂತ ಅನ್ನೋದಕ್ಕೆ ಇಲ್ಲೊಬ್ಬ ಪ್ರಾಜ್ಞ ಹೇಳುವ ಮಾತನ್ನು ಕೇಳಿ. ಕ್ವಚಿದ್ ವಿದ್ವದ್ಗೋಷ್ಠಿ, ಕ್ವಚಿದಪಿ ಸುರಾಮತ್ತ ಕಲಹ, ಕ್ವಚಿದ್ ವೀಣಾವಾದ, ಕ್ವಚಿದಪಿ ಚ ಹಾಹೇತಿ ರುದಿತಂ, ಕ್ವಚಿದ್ರಮ್ಯಾರಾಮ, ಕ್ವಚಿದಪಿ ಜರಾಜರ್ಜರತನು, ನ ಜಾನೇ ಸಂಸಾರ ಕಿಮಯಮೃತಮಯ ಕಿಂ ವಿಷಮಯ. ಒಂದು ಕಡೆಯಲ್ಲಿ ವಿದ್ವದ್ಗೋಷ್ಠಿ ನಡೀತಾ ಇದೆ. ಅಂದರೆ ತಿಳುವಳಿಕೆ ಇರುವವರು, ಇರುವವರು ಜ್ಞಾನದ ಕುರಿತು ಮಾತನಾಡ್ತಾ ಇದ್ದರೆ, ಇನ್ನೊಂದು ಕಡೆ ಸುರಾಮತ್ತ ಕಲಹ, ಯಾರೋ ಕುಡಿದು ಜಗಳ ಆಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಕಿವಿಗೆ ಇಂಪಾದ ವೀಣೆಯ ವಾದನ ಕೇಳ್ತಾ ಇದ್ದರೆ, ಇನ್ನೊಂದು ಕಡೆಯಲ್ಲಿ ಅಯ್ಯೋ ಅಂತ ಯಾರೋ ಕಷ್ಟಕ್ಕೆ ಒಳಗಾದವರು ಅಳುತ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಂಗಾತಿಯ ಜೊತೆಗಿನ ಸುಂದರವಾದ ಬದುಕಿನ ಕ್ಷಣಗಳನ್ನು ಅನುಭವಿಸ್ತಾ ಇದ್ದರೆ, ಮತ್ತೆಲ್ಲೋ ಒಮ್ಮೆ ಮತ್ತೆ ಯಾವಾಗಲೋ ಒಮ್ಮೆ ವೃದ್ಧಾಪ್ಯದಿಂದ ಜರ್ಜರಿತವಾದ ದೇಹವನ್ನು ಹೊತ್ತು ನವಯಬೇಕಾಗತ್ತೆ. ಈ ಪ್ರಾಜ್ಞೆ ಕೇಳ್ತಾನೆ, ಈ ಸಂಸಾರ ಅಮೃತವಾ ವಿಷವಾ ಅಂತ. ಎರಡೂ ಸೇರಿದ್ದೇ ಜೀವನ. ಶುಭಂ ಭೂಯಾತ್.